ಬರಿ ಹುಡುಗಿ ಹುಡುಕಬೇಡ ಗುಡುಗುಡು ಗುಡುಗಿ ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ ನಡೆಯಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ಮಂಗಳವಾರದ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಾನಿವತ್ತು ಮಾರ್ನಿಂಗ್ ನಾನ್ ವೆಜ್ಜಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸಂಡೇ ಮಾಡಿರಲಿಲ್ಲ, ಅದ್ರ ಕಾರಣದಿಂದ ಒಂದಷ್ಟು ಬೇಬೀಸ್ದು ಫೋಟೋ ತೆಗಿಬೇಕಾಗಿತ್ತು, 10 ಮಂತ್ಸ್ದು ಆ್ಯಂಡ್ ಅಲೋ ವಿಂಟರ್ ಅಂತ ಕೂಡ ಮಾಡಿ. ಇದು ಫಸ್ಟ್ ವಿಂಟರ್ ಆಗಿರೋದ್ರಿಂದ ನನ್ನ ಮಗಳಿಗೆ, ಸೊ ಅದನ್ನು ಕೂಡ ಫೋಟೋ ತೆಗೆದೆ. ಅದಾದಮೇಲೆ ನಾನು ಒಂದಷ್ಟು ನನ್ನ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೆಲ್ಲ ಯಾವ ಥರ ತಿಂತಾ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಡಯಟ್ ಅಂದ ತಕ್ಷಣ ಈ ವೆಜಿಟೇಬಲ್ ಸೊಪ್ಪು ತರಕಾರಿ ಇದಿಷ್ಟನ್ನೇ ತಿಂತೀನಿ ಅಂತಲ್ಲ, ನಾರ್ಮಲ್ ಫುಡ್ಸ್ನ ತಿಂತಾ ಇರ್ತೀನಿ. ಮಧ್ಯದಲ್ಲಿ ಈ ಥರ ಆ್ಯಡ್ ಮಾಡಿಕೊಂಡು ತಿಂತಾ ಇರ್ತೀನಿ ಅಷ್ಟೇ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲ ಝೊಪ್ಟೋದಲ್ಲಿ ಒಂದಷ್ಟು ಪಾಲಕ್, ಬಟಾಣಿ, ಪೊಟ್ಯಾಟೊ, ಸ್ವೀಟ್ ಕಾರ್ನ್ ಹಾಗೆ ಇನ್ಸ್ಟೆಂಟ್ ಪಾಸ್ತಾ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ಆರ್ಡ್ರ್ ಮಾಡಿಕೊಂಡೆ. ಮನೆ ಹತ್ರನೇ ಹೋಗಿ ತರ್ಬೋದಿತ್ತು. ಈ ಕೋಲ್ಡಲ್ಲಿ ಆಚೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಸೊ ಅದರಿಂದ ಫೋನಲ್ಲೇ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಪಾಪುಗೆ ಮಾಡಿ ತಿನ್ಸೋಣ ಅಂತ ಫಸ್ಟ್ ಆಫ್ ಆಲ್ ನಾನು ತರಿಸಿದ್ದು, ಬಟ್ ಪಾಪುಗೆ ಮಾಡಿ ತಿನ್ನಿಸ್ಲೇ ಇಲ್ಲ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಅಮ್ಮ ಇಷ್ಟೊತ್ತಲ್ಲಿ ಏನು ತಿನ್ನಿಸ್ತೀವಿ, ಅವಾಗ ಉಪ್ಪು ಮತ್ತು ತುಪ್ಪ ಅನ್ನನ ತಿನ್ನಿಸು, ಮಾರ್ನಿಂಗ್ ತಿನ್ನಿಸುವೆ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡಿಟ್ಟು ಅದನ್ನು ಫ್ರಿಜ್ಗೆ ಇಟ್ಟೆ. ಆ್ಯಂಡ್ ಹೇಳ್ದಾಗೆ ನಾನು ಡಯಟ್ ಅಂದ ತಕ್ಷಣ ನಾನು ಊಟ ಬಿಡೋದು ಆ್ಯಂಡ್ ರೈಸ್ ಕಮ್ಮಿ ತಿನ್ನೋದು, ಚಪಾತಿ ತಿನ್ನೋದು ಆ ಥರ ಎಲ್ಲ ಮಾಡೋದಿಲ್ಲ. ಆಲ್ಮೋಸ್ಟ್ ನನ್ನ ಅಡುಗೆಗಳಲ್ಲಿ ನಾನು ಕಾರ್ನ್ ಆಗಿರ್ಬೋದು, ಪೊಟ್ಯಾಟೊ ಆಗಿರ್ಬೋದು, ಐರನ್ ಆ್ಯಂಡ್ ಈ ಥರದ್ದು ಒಂದಷ್ಟು ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ತಿಂತೀನಿ. ನನ್ನ ಪ್ರಕಾರ ಇದೇ ನನ್ನ ವೆಯ್ಟ್ ಲಾಸ್ ರೆಸಿಪೀಸ್ ಅಂತಲೇ ಹೇಳ್ಬೋದು. ಅದು ಬಿಟ್ಟು ನಾನು ಅಷ್ಟು ಕಮ್ಮಿ ತಿನ್ನೋದು ಆ ಥರ ಎಲ್ಲ ತಿನ್ನೋದಿಲ್ಲ. ಎಲ್ಲನೂ ಸ್ವಲ್ಪ ತಿಂತೀನಿ. ಆ್ಯಂಡ್ ಕ್ಯಾರೆಟ್ ತಿಂತೀನಿ. ಇದರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಒಂದಷ್ಟು ಹೆಲ್ತಿ ಡ್ರಿಂಕ್ಸ್ ಕುಡಿಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ನಾನು ಒಂದು ಪಕ್ಷ ತಿಂದುಬಿಡ್ತೀನಿ. ಈ ಕುಡಿಯೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಕಷ್ಟ, ಅದಕ್ಕೆ ನಾನು ಇನ್ನೂ ಅದನ್ನು ಟ್ರೈ ಮಾಡಿಲ್ಲ. ಬಟ್ ಡೆಫಿನೆಟಾಗಿ ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ. ನಾನಿಲ್ಲಿ ಇವಾಗ ಕಾರ್ನ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಕಾರ್ನಿಂದ ಏನು ಬೆನಿಫಿಟ್ ಅಂತ ಕೇಳೋದಾದರೆ, ಇದು ನಾವು 2 ಪಟ್ಟು ಅನ್ನ ತಿಂತೀವಿ ಅನ್ನೋ ಜಾಗಕ್ಕೆ 1 ಪಟ್ಟು ಅನ್ನನ ತಿನ್ನಿಸುತ್ತೆ. ಫಸ್ಟೇ ನಾವು ಈ ಕಾರ್ನ ತಿನ್ನಬೇಕು, ಆಗ ನಮ್ಮ ಹೊಟ್ಟೆಯಲ್ಲಿ ಫಿಲ್ಲ ಅಂತ ಅನಿಸುತ್ತೆ. ಆವಾಗ ನಾವು ಮತ್ತೆ ಜಾಸ್ತಿ ರೈಸ್ ತಿನ್ನೋದಕ್ಕೆ ಹೋಗಲ್ಲ. ಅದರಿಂದ ಕಾರ್ನ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಕಾರ್ನ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಯಿಸಿರುವಂತಹ ಕಾರ್ನ್ ಆ್ಯಂಡ್ ಈರುಳ್ಳಿ, ಟೊಮೆಟೊ ಆ್ಯಂಡ್ ಪೆಪ್ಪರ್, ಸಾಲ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಈರುಳ್ಳಿನ ಕಮ್ಮಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿ ಇರುತ್ತೆ. ನಾನಿಲ್ಲಿ ರೈಸೇನೆ ತಿಂತಾ ಇದ್ದೀನಿ, ಚಪಾತಿನೇ ಏನು ಮಾಡ್ಕೊಂಡಿಲ್ಲ. ನಾನು ಹೇಳ್ದಾಗೆ ಡಯಟ್ ಅಂದರೆ ಹೀಗೇ ಮಾಡ್ಕೋಬೇಕು ಅಂತ ಇಲ್ಲ, ನಾನು ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಅನ್ಕೋಬಿಡಿದ್ದು ಯಾವ ಥರ ಡಯಟ್ ಅಪ್ಪ ಅಂತ. ನನ್ನ ಪ್ರಕಾರ ನನ್ನ ಡಯಟ್ ಚಾರ್ಟ್ನ ನಾನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನೇ ತಿಂದು ವೆಯ್ಟ್ ಲಾಸ್ನ ಮಾಡಿರೋದು. ಇದನ್ನೇ ತಿಂದು ನಾನು 80 kgಯಿಂದ ಇವಾಗ 56 kgನ ಆಗಿದ್ದೀನಿ. ನಿಜವಾಗ್ಲೂ ಇದೇ ಫುಡ್ನ ತಿಂದು ನನ್ನ ವೆಯ್ಟ್ ಲಾಸ್ನ ಮಾಡಿದ್ದೀನಿ. ಅದಾದಮೇಲೆ ನೈಟು ಹೊತ್ತು ನಾನು ಹಾಲು ಕುಡಿತೀನಿ. ಯಾವಾಗಲೂ ನಾನು ಬೆಲ್ಲದ ಹಾಲನ್ನೇ ಕುಡಿಯೋದು, ಜೊತೆಗೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಹಾಕೋತೀನಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ. ಅದಾದ ನಂತರ ಒಂದಷ್ಟು ಪಾಡ್ಕಾಸ್ಟ್ನ ನೋಡಿ ನೈಟ್ ನನ್ನ ಸ್ಕಿನ್ ಕೇರ್ನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಅಂದರೆ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದೆ. ಆವಾಗ ಸಮ್ಟೈಮ್ಸ್ ಯೂಸ್ ಮಾಡ್ತಾಯಿದ್ದೆ, ಆಮೇಲೆ ಯೂಸ್ ಮಾಡ್ತಿರ್ಲಿಲ್ಲ. ಅಂದರೆ ನನಗೆ ಮೂಡ್ ಬಂದಾಗ ಯೂಸ್ ಮಾಡ್ತಾಯಿದ್ದೆ. ನನಗೇನೇ ಪ್ರಾಬ್ಲಮ್ಸ್ ಆದರೂ ನಾನು ಆಲ್ಮೋಸ್ಟ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಈ ಕ್ರೀಮ್ಸ್ ಆ ಥರದಕ್ಕೆಲ್ಲ ಫಸ್ಟೇ ಹೋಗ್ಬಿಡಲ್ಲ. ಆ್ಯಂಡ್ ಇವಾಗ ಫೇಸಲ್ಲಿ ಸ್ವಲ್ಪ ಪಿಂಪಲ್ ಆಗಿತ್ತು ಅಂತ ಹೇಳಿ ಅದಿನ್ನೂ ಕಮ್ಮಿ ಆಗಿರಲಿಲ್ಲ, 1 ವೀಕ್ ಆಗಿದ್ರು ಅಂತ ಹೇಳಿ ಯೂಸ್ ಮಾಡಿದೆ. ಬಟ್ ಒಂದೇ ನೈಟಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂತ ಡೆಫಿನೆಟಾಗಿ ನೀವು ಯೂಸ್ ಮಾಡಿ. ನಿಜವಾಗ್ಲೂ ನಿಮ್ಗೆ ಒಂದೊಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ್ಯಲೋವೆರಾ ಜೆಲ್ ಸ್ಕಿನ್ನ ಗ್ಲೋ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ.